ನಮಸ್ಕಾರ. ನಾವಿಂದು ಭಾರತದ ಹೆಮ್ಮೆಯ ಮಹಾನ್ ಭೌತಶಾಸ್ತ್ರಜ್ಞ ಸಿ.ವಿ. ರಾಮನವರ ನಿರಂತರ ಕುತೂಹಲದ ಕಥೆಯನ್ನ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಇದು ಕೇವಲ ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆಯಲ್ಲ, ಬದಲಾಗಿ ಜಗತ್ತಿನ ವಿಜ್ಞಾನದ ದಿಕ್ಕನ್ನೇ ಬದಲಿಸಿದ ಅಸಾಧಾರಣ ಪ್ರತಿಭೆ, ತ್ಯಾಗ ಮತ್ತು ಅನ್ವೇಷಣೆಯ ಅದ್ಭುತವಾದ ಪಯಣ. ಬನ್ನಿ, ಆ ಮಹಾನ್ ಚೇತನದ ಜೀವನದ ಒಂದೊಂದು ರೋಚಕ ಪುಟಗಳನ್ನ ನಾವೆಂದು ತೆರೆದು ನೋಡೋಣ. ತಡ ಮಾಡದೆ ವಿಷಯಕ್ಕೆ ಬರೋಣ. ಪರದೆ ಮೇಲಿರುವ ಈ ಪ್ರಶ್ನೆನೊಮ್ಮೆ ಗಮನಿಸಿ, 1 ನಿಮಿಷ ಯೋಚನೆ ಮಾಡಿ. ಕೇವಲ ಒಂದು ರೈಲು ಪ್ರಯಾಣ, ಹಾಗೆ ಸಮುದ್ರದ ಕಡೆಗೊಂದು ನೋಟ. ಇದು ಬಾಹ್ಯಾಕಾಶ ಸಂಶೋಧನೆ ಹಾಗೂ ವೈದ್ಯಕೀಯ ಕ್ಷೇತ್ರದ ಭವಿಷ್ಯವನ್ನೇ ಬದಲಾಯಿಸಿತು ಅಂತ ನೀವು ನಂಬ್ತೀರಾ? ಕೇಳೋಕೆ ಆಶ್ಚರ್ಯ ಆದ್ರೂ ಇದು 100ಕ್ಕೆ 100 ಸತ್ಯ. ಇದೊಂದು ನೈಜ ಹೀರೋಸ್ ಜರ್ನಿ. ಪ್ರಕೃತಿಯನ್ನು ನೋಡಿ ಹುಟ್ಕೊಂಡ ಒಂದು ಸಣ್ಣ ಕುತೂಹಲ ಇವತ್ತು ನಮ್ಮ ದೈನಂದಿನ ಜೀವನದ ಅತ್ಯಂತ ಸಂಕೀರ್ಣ ತಂತ್ರಜ್ಞಾನಗಳಿಗೆ ಹೇಗೆ ಅಡಿಪಾಯ ಆಯಿತು ಅನ್ನೋದನ್ನ ನಾವೀಗ ಹಂತ ಹಂತವಾಗಿ ನೋಡಲಿದ್ದೇವೆ. ಭಾಗ 1. ಬಾಲ್ಯದ ದಿನಗಳು ಹಾಗೂ ಆ ಅಸಾಧಾರಣ ಪ್ರತಿಭೆಯ ಆರಂಭ ಹೇಗಾಯಿತು ಅಂತ ನೋಡೋಣ. ಅವರ ಕತೆ ಶುರುವಾಗೋದು 1888ರಲ್ಲಿ. ಇಲ್ಲಿರೋ ಮೈಲಿಗಲ್ಲುಗಳನ್ನೊಮ್ಮೆ ಗಮನಿಸಿ. ಜಸ್ಟ್ 11ನೇ ವಯಸ್ಸಿಗೆ 10ನೇ ತರಗತಿ ಪಾಸ್, 13ಕ್ಕೆ ಇಂಟರ್ಮೀಡಿಯೇಟ್ ಮತ್ತೆ 14ನೇ ವಯಸ್ಸಿಗೆ ಚಿನ್ನದ ಪದಕದೊಂದಿಗೆ BA ಪದವಿ. ಎಂತಹ ಅದ್ಭುತ ಅಲ್ವಾ? ನೋಡಕ್ಕೆ ಚಿಕ್ಕವರಾಗಿದ್ರೂ ಅವರ ಜ್ಞಾನದ ಹಸಿವು ವಯಸ್ಸಿಗಿಂತ ಎಷ್ಟೋ ಪಟ್ಟು ದೊಡ್ಡದಾಗಿತ್ತು. ಬರೀ 18ನೇ ವಯಸ್ಸಿನಲ್ಲಿಯೇ ಲಂಡನ್ನ ಪ್ರತಿಷ್ಠಿತ ಜರ್ನಲ್ನಲ್ಲಿ ತಮ್ಮ ಮೊದಲ ರಿಸರ್ಚ್ ಪೇಪರ್ ಪಬ್ಲಿಷ್ ಮಾಡಿದ್ರು ಅಂದ್ರೆ ಅವರ ಬೌದ್ಧಿಕ ಮಟ್ಟ ಎಷ್ಟಿತ್ತು ಅಂತ ನಾವು ಊಹಿಸ್ಬೋದು. ಮುಂದಿನ ಹಂತ ಆಫೀಸು ಹಗಲು, ಪ್ರಯೋಗಾಲಯ ರಾತ್ರಿ. ಇದು ವಿಜ್ಞಾನಿಯೊಬ್ಬನ ದ್ವಿಮುಖ ಜೀವನದ ಕಥೆ. ನೋಡಿ, ಆ ಪ್ರತಿಭಾನ್ವಿತ ಯುವಕನಿಗೆ ಎಲ್ಲವೂ ಅಷ್ಟು ಸುಲಭವಾಗಿರಲಿಲ್ಲ. ಆರೋಗ್ಯದ ಸಮಸ್ಯೆಯಿಂದಾಗಿ ವಿದೇಶಕ್ಕೆ ಹೋಗಿ ಓದೋ ಅವಕಾಶ ತಪ್ಪಿಹೋಯ್ತು. ಆದರೆ ಸುಮ್ಮನೆ ಕೂರ್ತಾರಾ? ಬರೀ 19ನೇ ವಯಸ್ಸಿಗೆ ಕಠಿಣವಾದ ಫೈನಾನ್ಷಿಯಲ್ ಸಿವಿಲ್ ಸರ್ವಿಸ್ ಪರೀಕ್ಷೆ ಬರೆದು ಇಡೀ ದೇಶಕ್ಕೆ ಫಸ್ಟ್ ಬಂದ್ರು. ಬೆಳಗ್ಗೆ 10ರಿಂದ ಸಂಜೆ 5ರವರೆಗೆ ಅಸಿಸ್ಟೆಂಟ್ ಅಕೌಂಟೆಂಟ್ ಜನರಲ್ ಆಗಿ ಕೆಲಸ. ಆದರೆ ವಿಜ್ಞಾನದ ಮೇಲಿನ ಅವರ ಪ್ರೀತಿ ಎಷ್ಟಿತ್ತಂದ್ರೆ, ಆಫೀಸ್ಗೆ ಹೋಗೋ ಮುಂಚೆ ಬೆಳಗ್ಗೆ 5:30ರಿಂದ 9:30 ಮತ್ತೆ ಸಂಜೆ ಆಫೀಸಿಂದ ಬಂದ್ಮೇಲೆ ರಾತ್ರಿ 10ರವರೆಗೆ ಲ್ಯಾಬ್ನಲ್ಲಿ ಸಂಶೋಧನೆ. ದಿನಕ್ಕೆ 18 ಗಂಟೆಗಳ ಕಾಲ ಕಠಿಣ ಶ್ರಮ. ಇದು ಅವರ ಗುರಿಯೆಡೆಗಿನ ಅಚಲ ಶ್ರದ್ಧೆಯನ್ನು ತೋರಿಸುತ್ತೆ. ಆ ಸೀಮಿತ ಸೌಲಭ್ಯಗಳಲ್ಲಿ ಅವ್ರು ಮಾಡಿದ್ದೇನು ಗೊತ್ತಾ? ಪಾಶ್ಚಾತ್ಯ ವಿಜ್ಞಾನಿಗಳು ಭಾರತೀಯ ವಾದ್ಯಗಳಲ್ಲಿ ಹಾರ್ಮೋನಿಕ್ಸ್ ಇಲ್ಲ ಅಂತ ತಳ್ಳಿ ಹಾಕಿದ್ರು. ಆದರೆ ರಾಮನವರು ತಮ್ಮ ಸ್ವಂತ ಖರ್ಚಿನಲ್ಲಿ ಉಪಕರಣಗಳನ್ನು ತಂದು, ಗಣಿತದ ಸೂತ್ರಗಳನ್ನು ಬಳಸಿ, ತಬ್ಲಾ ಮತ್ತೆ ಮೃದಂಗದ ಮೇಲಿರೋ ಕಪ್ಪು ಲೇಪನ ಅಂದ್ರೆ ಶಾಹಿ ಹೇಗೆ ಅದ್ಭುತವಾದ ಮಧುರ ಧ್ವನಿಯನ್ನು ಸೃಷ್ಟಿಸುತ್ತೆ ಅಂತ ಇಡೀ ಜಗತ್ತಿಗೆ ವೈಜ್ಞಾನಿಕವಾಗಿ ಪ್ರೂವ್ ಮಾಡಿದ್ರು. ಆಮೇಲೆ ನಡೆದದ್ದು ಒಂದು ಅತಿ ದೊಡ್ಡ ತ್ಯಾಗ. 1917ರಲ್ಲಿ ಪೂರ್ಣಾವಧಿ ವಿಜ್ಞಾನಿಯಾಗಬೇಕು ಅನ್ನೋ ಒಂದೇ ಕಾರಣಕ್ಕೆ ಕೈತುಂಬ ಸಂಬಳ ಬರ್ತಿದ್ದ ದೊಡ್ಡ ಸರ್ಕಾರಿ ಹುದ್ದೆನೇ ಬಿಟ್ಟುಬಿಟ್ರು. ಬದಲಿಗೆ ತುಂಬ ಕಡಿಮೆ ಸಂಬಳದ ಕಲ್ಕತ್ತಾ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಹುದ್ದೆಯನ್ನ ಸಂತೋಷದಿಂದ ಒಪ್ಕೊಂಡ್ರು. ಅವರಿಗೆ ಹಣ, ಅಧಿಕಾರಕ್ಕಿಂತ ವಿಜ್ಞಾನದ ಮೇಲಿನ ಪ್ರೀತಿನೇ ಮಿಗಿಲಾಗಿತ್ತು. ಭಾಗ 3. ಸಮುದ್ರದ ನೀಲಿ ಮತ್ತು ಮಹಾನ್ ಅನ್ವೇಷಣೆ. ಇದು ಅವರ ಜೀವನದ ಆ ದೊಡ್ಡ ತಿರುವು ಹೇಗಿತ್ತು ಅನ್ನೋದರ ಬಗ್ಗೆ. 1921ರ ಆ ಹಡಗಿನ ಪ್ರಯಾಣ. ಮೆಡಿಟರೇನಿಯನ್ ಸಮುದ್ರದ ಮೇಲೆ ರೋಗ್ತಾ ಇದ್ದಾಗ ಡೆಕ್ ಮೇಲೆ ನಿಂತು ಸಮುದ್ರದ ಗಾಢ ನೀಲಿ ಬಣ್ಣವನ್ನು ನೋಡ್ತಾ ಇದ್ದಾಗ ಅವರ ತಲೆಯಲ್ಲೊಂದು ಪ್ರಶ್ನೆ ಬಂತು. ಸಮುದ್ರ ಏಕೆ ನೀಲಿಯಾಗಿದೆ? ಆ ಕಾಲದಲ್ಲಿ ಅದು ಬರೀ ಆಕಾಶದ ರಿಫ್ಲೆಕ್ಷನ್ನಿಂದ ನೀಲಿಯಾಗಿ ಕಾಣ್ತಿದೆ ಅಂತ ಶ್ರೇಷ್ಠ ವಿಜ್ಞಾನಿ ಲಾರ್ಡ್ ರೇಲಿ ಹೇಳಿದ್ರು, ಮತ್ತು ಎಲ್ಲರೂ ಅದನ್ನೇ ನಂಬಿದ್ರು. ಆದರೆ ರಾಮನ್ ಅವರ ತರ್ಕಬದ್ಧ ಮನಸ್ಸಿಗೆ ಅದು ಒಪ್ಪಿಗೆಯಾಗಿಲ್ಲ. ಅವರು ಪ್ರಶ್ನೆ ಮಾಡಕ್ಕೆ ಶುರು ಮಾಡಿದ್ರು. ಅದೇ ಪ್ರಶ್ನೆ ಮುಂದೊಮ್ಮೆ ಅವರಿಗೆ ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ತಂದುಕೊಡ್ತು. ಆ ಅನ್ವೇಷಣೆ ಹೇಗೆ ನಡೀತು ಅಂತ ಇಲ್ಲಿ ನೋಡಬಹುದು. ಮೊದಲನೇ ಹಂತವಾಗಿ ಆ ಹಡಗಿನಲ್ಲೇ ತಮ್ಮ ಬಳಿ ಇದ್ದ ಒಂದು ಸಣ್ಣ ಪೋಲರೈಸಿಂಗ್ ಪ್ರಿಸಮ್ ಇಟ್ಕೊಂಡು ಆಕಾಶದ ರಿಫ್ಲೆಕ್ಷನ್ ಅನ್ನ ತಡೆದು ನೋಡಿದ್ರು. ಆದ್ರೂ ನೀರು ನೀಲಿಯಾಗೇ ಇತ್ತು. ಅಂದ್ರೆ ಬೆಳಕು ನೀರಿನ ಕಣಗಳಿಂದಲೇ ಚದುರುತ್ತಿದೆ ಅಂತ ಖಚಿತವಾಯಿತು. ಎರಡನೇ ಹಂತದಲ್ಲಿ ಭಾರತಕ್ಕೆ ಬಂದ ಮೇಲೆ ಸತತ 7 ವರ್ಷಗಳ ಕಾಲ ಬೇರೆ ಬೇರೆ ದ್ರವಗಳ ಮೇಲೆ ತೀವ್ರ ಸಂಶೋಧನೆ ನಡೆಸಿದ್ರು. ಅಂತಿಮವಾಗಿ ಫೆಬ್ರವರಿ 28, 1928ರಂದು ಬೆಳಕು ಒಂದು ಪಾರದರ್ಶಕ ವಸ್ತುವಿನ ಮೂಲಕ ಹಾದು ಹೋದಾಗ ಅದರ ತರಂಗಾಂತರ ಅಂದ್ರೆ ವೇವ್ಲೆಂತ್ ಬದಲಾಗತ್ತೆ ಅಂತ ಜಗತ್ತಿಗೆ ಸಾಬೀತುಪಡಿಸಿದ್ರು. ಇದನ್ನೇ ನಾವು ಇವತ್ತು ರಾಮನ್ ಎಫೆಕ್ಟ್ ಅಂತ ಕರೆಯೋದು. ಭಾಗ 4. ದೈನಂದಿನ ಜೀವನದಲ್ಲಿ ವಿಜ್ಞಾನ. ಈ ರಾಮನ್ ಎಫೆಕ್ಟ್ ಇಂದಿನ ದಿನಗಳಲ್ಲಿ ನಮಗೆ ಹೇಗೆ ಉಪಯುಕ್ತವಾಗಿದೆ ಅಂತ ನೋಡೋಣ. ಆ 1920ರ ದಶಕದ ಸಂಶೋಧನೆ ನಮಗೆ ಇವತ್ತು ಯಾಕೆ ಮುಖ್ಯ ಅಂತೀರಾ?
ಖಂಡಿತ ಮುಖ್ಯ. ನೋಡಿ, ಶಸ್ತ್ರಚಿಕಿತ್ಸೆ ಇಲ್ಲದೆ ಕ್ಯಾನ್ಸರ್ ಪತ್ತೆ ಹಚ್ಚೋದ್ರಿಂದ ಹಿಡಿದು ಏರ್ಪೋರ್ಟ್ಗಳಲ್ಲಿ ಬ್ಯಾಗ್ ಓಪನ್ ಮಾಡದೆ ಸ್ಫೋಟಕಗಳನ್ನು ಪತ್ತೆ ಹಚ್ಚುವ ಸ್ಕ್ಯಾನರ್ಗಳವರೆಗೆ ಇದು ಬಳಕೆಯಾಗ್ತಾ ಇದೆ. ಅಷ್ಟೇ ಅಲ್ಲ, ಆಹಾರದ ಕಲಬೆರಕೆ ತಪಾಸಣೆ, ಐತಿಹಾಸಿಕ ಕಲಾಕೃತಿಗಳ ನೈಜತೆ ಪರಿಶೀಲನೆ, ಕೊನೆಗೆ ನಾಸಾದ ಮಂಗಳ ಗ್ರಹದ ರೋವರ್ನಲ್ಲಿ ಖನಿಜಗಳನ್ನು ವಿಶ್ಲೇಷಣೆ ಮಾಡೋಕ್ಕೂ ಇದೇ ರಾಮನ್ ಸ್ಪೆಕ್ಟ್ರೋಸ್ಕೋಪಿ ಬೇಕು. ಅಂದು ಹಡಗಿನಲ್ಲಿ ಹುಟ್ಟಿದ ಒಂದು ಸಣ್ಣ ಕುತೂಹಲದ ಇಂಪ್ಯಾಕ್ಟ್ ಇವತ್ತು ಭೂಮಿಯಿಂದ ಮಂಗಳ ಗ್ರಹದವರೆಗೆ ಎಷ್ಟಿದೆ ನೋಡಿ. ಕೊನೆಯದಾಗಿ ವಿಜ್ಞಾನದ ಹಿಂದಿದ್ದ ಆ ಅದ್ಭುತ ಮನುಷ್ಯ ಅಂದ್ರೆ ಅವರ ಆದರ್ಶ ವ್ಯಕ್ತಿತ್ವ ಮತ್ತು ಸರಳತೆಯ ಬಗ್ಗೆ ತಿಳಿಯೋಣ. ಅವರ ಚಾರಿತ್ರ ಎಂಥದ್ದು ಅನ್ನೋದಕ್ಕೆ ಒಂದು ಇಂಟ್ರೆಸ್ಟಿಂಗ್ ಘಟನೆ ಹೇಳ್ತೀನಿ. ಒಮ್ಮೆ ಅವರ ಸಂಸ್ಥೆಯಲ್ಲಿ ಕೆಲಸಕ್ಕೆ ಇಂಟರ್ವ್ಯೂ ನಡೀತಾ ಇತ್ತು. ಒಬ್ಬ ಯುವಕ ಫಿಸಿಕ್ಸ್ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಗೊತ್ತಿಲ್ಲದೆ ರಿಜೆಕ್ಟ್ ಆಗಿದ್ದ. ಆದರೆ ಆಫೀಸ್ನಿಂದ ಹೊರಬಂದ ರಾಮನ್ ಅವರು ನೋಡಿದ್ರೆ ಆತ ಗಂಟೆಗಟ್ಲೆ ಹೊರಗೆ ನಿಂತಿದ್ದ. ಯಾಕೆ ಅಂತ ಕೇಳಿದಾಗ ಆ ಯುವಕ, ನನಗೆ ಆಫೀಸ್ನಿಂದ ಪ್ರಯಾಣ ಭತ್ಯೆಯಾಗಿ ₹7 ಹೆಚ್ಚಿಗೆ ಕೊಟ್ಟಿದ್ದಾರೆ, ಅದನ್ನ ಕ್ಯಾಶಿಯರ್ಗೆ ವಾಪಸ್ ಕೊಡೋಕೆ ಕಾಯ್ತಾ ಇದ್ದೀನಿ ಅಂತ ಹೇಳಿದ್ದ. ಆ ಕ್ಷಣನೇ ಆತನ ಪ್ರಾಮಾಣಿಕತೆಯನ್ನ ಮೆಚ್ಚಿ ರಾಮನ್ ಅವರು ಆ ಯುವಕನನ್ನ ಕೆಲ್ಸಕ್ಕೆ ಸೇರಿಸ್ಕೊಂಡ್ರು. ಬೇರೆಯವರು ಈ ಬಗ್ಗೆ ಆಶ್ಚರ್ಯಪಟ್ಟಾಗ ಅವರು ಹೇಳಿದ ಮಾತು ಕೇಳಿ, ನಾನು ಅವನಿಗೆ ಫಿಸಿಕ್ಸ್ ಕಲಿಸ್ಬೋದು, ಆದರೆ ಪ್ರಾಮಾಣಿಕತೆಯನ್ನ ಅಲ್ಲ. ಎಂತಹ ಅರ್ಥಪೂರ್ಣ ಮಾತು ಅಲ್ವಾ? ಅವರ ಪಾಲಿಗೆ ಶೈಕ್ಷಣಿಕ ಅಂಕಗಳಿಗಿಂತ ಮನುಷ್ಯನ ಪ್ರಾಮಾಣಿಕತೆನೇ ಅತ್ಯಂತ ದೊಡ್ಡ ಗುಣ ಆಗಿತ್ತು. ಅವರ ಡೆಡಿಕೇಶನ್ ಎಷ್ಟಿತ್ತಂದ್ರೆ, ತಮ್ಮ ವಿದ್ಯಾರ್ಥಿಯೊಬ್ಬನ ರಿಸರ್ಚ್ಗೆ ಸಹಾಯ ಮಾಡಬೇಕು ಅನ್ನೋ ಕಾರಣಕ್ಕೆ ಸ್ವತಃ ತಮಗೆ ಕೊಡ್ತಾ ಇದ್ದ ಭಾರತ ರತ್ನ ಪ್ರಶಸ್ತಿ ಸಮಾರಂಭವನ್ನೇ ಮುಂದೂಡಲು ಕೇಳ್ಕೊಂಡಿದ್ರು. ವಿಜ್ಞಾನದ ಹೊರತಾಗಿ ಅವರಿಗೆ ಪ್ರಕೃತಿ, ಹಳ್ಳುಗಳು ಮತ್ತೆ ಚಿಟ್ಟೆಗಳು ಅಂದ್ರೆ ಪಂಚಪ್ರಾಣ. 1970ರಲ್ಲಿ ಹುಷಾರಿಲ್ದಿದ್ದಾಗ ಆಸ್ಪತ್ರೆಯ ಕೋಣೆಯಲ್ಲಿ ಇರೋಕೆ ಇಷ್ಟಪಡದೆ ತಾವು ಕಟ್ಟಿದ ಲ್ಯಾಬ್ನ ತೋಟದಲ್ಲೇ ತಮ್ಮ ಕೊನೆಯ ದಿನಗಳನ್ನು ಕಳೆದರು. ಅವರ ಇಚ್ಛೆಯಂತೆ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಅವರ ಸಮಾಧಿಯ ಜಾಗದಲ್ಲಿ ಕೇವಲ ಒಂದು ಸರಳವಾದ ಮಲ್ಲಿಗೆ ಗಿಡವನ್ನು ನೆಡಲಾಯಿತು. ಇಡೀ ಜಗತ್ತೇ ಬೆರಗಾಗುವಂಥ ಸಾಧನೆ ಮಾಡಿದ ಆ ಮಹಾನ್ ಚೇತನಕ್ಕೆ ಯಾವುದೇ ಕಲ್ಲಿನ ಗೋಪುರಗಳಿಲ್ಲ, ಅದ್ದೂರಿ ಸ್ಮಾರಕಗಳಿಲ್ಲ. ಆ ಒಂದು ಸಣ್ಣ ಮಲ್ಲಿಗೆ ಗಿಡವೇ ಸಿ.ವಿ. ರಾಮನ್ ಅವರ ಅಪಾರ ಸರಳತೆ ಮತ್ತು ಅವರು ಬಿಟ್ಟು ಹೋದ ಬೃಹತ್ ಪರಂಪರೆಯ ಪ್ರಬಲ ಸಂಕೇತವಾಗಿದೆ. ಹಾಗಾಗಿ ಈ ಕಥೆಯ ಕೊನೆಯಲ್ಲಿ ನಾವೆಲ್ಲರೂ ನಮ್ಮನ್ನೇ ಕೇಳ್ಕೊಳ್ಬೇಕಾದ ಪ್ರಶ್ನೆ ಒಂದಿದೆ. ಸಮುದ್ರದ ನೀಲಿ ಬಣ್ಣದ ಬಗ್ಗೆ ಹುಟ್ಟಿದ ಒಂದು ಸರಳ ಪ್ರಶ್ನೆ ಇಡೀ ಜಗತ್ತಿನ ತಂತ್ರಜ್ಞಾನ, ವೈದ್ಯಕೀಯ ಮತ್ತು ಬಾಹ್ಯಾಕಾಶ ಸಂಶೋಧನೆಗಳನ್ನೇ ಬದಲಾಯಿಸಬಹುದಾದ್ರೆ, ಇವತ್ತು ಪ್ರತಿದಿನ ನಮ್ಮ ಸುತ್ತಮುತ್ತ ಕಾಣೋ ಇನ್ನು ಯಾವೆಲ್ಲ ಸಾಮಾನ್ಯ ವಸ್ತುಗಳು ನಮ್ಮಿಂದ ಪ್ರಶ್ನಿಸಲ್ಪಡಲು ಕಾಯ್ತಾ ಇವೆ? ಕುತೂಹಲವೇ ಎಲ್ಲ ಶೋಧನೆಗಳ ಮೂಲ ಅಲ್ವಾ? ಆ ಕುತೂಹಲನ ಸದಾ ಜೀವಂತವಾಗಿಟ್ಕೊಳ್ಳೋಣ. ಈ ಸ್ಫೂರ್ತಿದಾಯಕ ಕಥೆಯ ವಿಶ್ಲೇಷಣೆಯಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕೆ ತುಂಬ ಧನ್ಯವಾದಗಳು. ನಿರಂತರವಾಗಿ ಕಲಿತಲೇ ಇರಿ ಮತ್ತು ಮುಖ್ಯವಾಗಿ ಪ್ರಶ್ನಿಸೋದನ್ನ ಮಾತ್ರ ಯಾವತ್ತೂ ನಿಲ್ಲಿಸಬೇಡಿ.